ಇಬ್ರು ಶಾಲಿನಿ ಇದೀವಿ. ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಏನಪ್ಪಾ ಅಂತಂದ್ರೆ ನಮ್ಮ ಮನೇಲಿರೋ ಅಂತ ಒಂದು ವಾರ್ಡ್ರೋಬ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದು ಬಂದು ಹೆಂಗೆ ಅಂತಂದ್ರೆ ಬರೀ ನಮ್ಮ ಅಮ್ಮನ ಸ್ಯಾರಿ ಮಾತ್ರ ತೋರಿಸ್ತೀನಿ, ಬೇರೆ ಯಾವುದು ತೋರಿಸಲ್ಲ. ಇದು ವಾರ್ಡ್ರೋಬ್ ಟೂರ್ ಆದ್ರೂ ಅನ್ಕೊಳ್ಳಿ, ಇಲ್ಲಾಂದ್ರೆ ವಾರ್ಡ್ರೋಬ್ಸ್ ಟೂರ್ ಆದ್ರೂ ಅನ್ಕೊಳ್ಳಿ, ಇಲ್ಲಾಂದ್ರೆ ಸ್ಯಾರಿ ರೂಮ್ ಟೂರ್ ಆದ್ರೂ ಅನ್ಕೊಳ್ಳಿ, ಯಾವ್ದು ಬೇಕಾದ್ರೂ ಅನ್ಕೊಳ್ಳಿ, ಎಲ್ಲಾನು ಮ್ಯಾಚ್ ಆಗುತ್ತೆ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದ್ರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿದ್ರಾ, ಅಲ್ಲೂ ಶಾಲಿನಿ ಇಲ್ಲೂ ಶಾಲಿನಿ ಹೆಂಗೆ. ಆ್ಯಂಡ್ ಎಸ್, ಇವತ್ತು ವಿಡಿಯೋ ಮಾಡೋಕ್ಕೆ ನನ್ನ ತಂಗಿ ಸಪೋರ್ಟ್ ಮಾಡ್ತಾಳೆ. ಏನ್ ಸಪೋರ್ಟ್ ಮಾಡ್ತೀನಿ, ಸುಮ್ಮನೆ ಫೋನ್ ಇಟ್ಕೊಂತೀನಿ ಅಷ್ಟೇ. ಅದನ್ನು ಗೈಸ್ ಎಷ್ಟು ಕೆಲಸ ಅಲ್ವಾ ಗೈಸ್, ಸುಮ್ಮನೆನಾ ಫೋನ್ ಇಟ್ಕೊಳ್ಳೋದು ಅಂತಂದ್ರೆ. ಓಕೆ ಬನ್ನಿ ಗೈಸ್, ನಮ್ಮಮ್ಮನ ಸ್ಯಾರಿ ರೂಮ್ ಟೂರ್, ಸ್ಯಾರಿ ವಾರ್ಡ್ರೋಬ್ ಟೂರ್ ಎಲ್ಲ ಮಾಡ್ತೀನಿ. ತೋರಿಸು. ನಂದೆಲ್ಲ ಎತ್ತಿ ಮೂಟೆ ಕಟ್ಟಿಟ್ಬಿಟ್ಟವ್ರೆ ಗೈಸ್. ಫಸ್ಟ್ ಹೋಗೋಣ ಉಮ್ಮನ್ ರೂಮ್ಗ. ಫಸ್ಟು ಡಿಸ್ಕಸ್ ಮಾಡಬೇಕು ಗೈಸ್. ಫಸ್ಟು ಡಿಸ್ಕಸ್ ಮಾಡ್ತಾ ಇದೀವಿ ಗೈಸ್, ಯಾವ ರೂಮ್ಗೆ ಹೋಗೋಣ ಏನೋ ಅಂತ. ಫಸ್ಟು ನಮ್ಮ ಅಕ್ಕನ ರೂಮ್ಗೆ ಹೋಗ್ತಾ ಇದೀವಿ. ಕಾಣಿಸ್ತಿದ್ಯಾ? ಎಸ್, ಓಕೆ ಬನ್ನಿ ಗೈಸ್. ಗೈಸ್ ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನಮ್ಮ ಮನೇಲೆಲ್ಲ ಯಾವ ತರ ಅಂತಂದ್ರೆ ರೂಲ್ಸು, ನಮ್ಮ ಅಪ್ಪನ ಬಟ್ಟೆ ಹಿಂಗಿರುತ್ತೆ ಗೈಸ್, ಹಿಂಗಿರುತ್ತೆ ನಮ್ಮ ಅಪ್ಪನ ಬಟ್ಟೆ. ನಮ್ಮ ಬಟ್ಟೆ ಹಿಂಗಿರುತ್ತೆ, ನಮ್ಮ ಅಮ್ಮಂದು ಹಿಂಗಿರುತ್ತೆ ಗೈಸ್. ಕರೆಕ್ಟಾ? ನನ್ನ ತಂಗಿ ಕಿಸಿ ತವಳೆ ಗೈಸ್. ಇದೆ ಗೈಸ್ ನಿಜ. ಅದ್ರಲ್ಲೂ ನಮ್ಮಮ್ಮ ಏನಂತಾರೆ ಗೊತ್ತಾ, ನನ್ನ ಹತ್ರ ಎಲ್ಲೂ ಹಾಕೊಂಡು ಹೋಗೋಕೆ ಸ್ಯಾರಿನೇ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಇರ್ತಾರೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಹಬ್ಬ ಬರ್ತಾ ಇದೆ, ನನ್ನ ಹತ್ರ ಬಟ್ಟೆನೇ ಇಲ್ಲ, ಸ್ಯಾರಿನೇ ಇಲ್ಲ, ನಾನು ಏನ್ ಹಾಕೊಂಡ್ಲಿ, ನಾನೊಂದು ಹೊಸ ಬಟ್ಟೆ ತಗೊಬೇಕು, ಹೊಸ ಸ್ಯಾರಿ ತಗೊಬೇಕು ಅಂತ ಅಂದ್ಬಿಟ್ಟು ಅದ್ರಲ್ಲಿ ಬೇರೆ ಇಂಥ ಡೈಲಾಗ್ ಎಲ್ಲ ಹೊಡಿತಾ ಇರ್ತಾರೆ. ಬನ್ನಿ ತೋರಿಸಿ. ಫಸ್ಟ್ ನಮ್ಮ ಅಕ್ಕನ ರೂಮಿಂದ ಸ್ಟಾರ್ಟ್ ಮಾಡೋಣ. ಇದೇ ನಮ್ಮ ಅಕ್ಕನ ರೂಮ್ನ ವಾರ್ಡ್ರೋಬ್. ಇದು ಮೇಲೆ ಎಲ್ಲ ಕಬೋರ್ಡ್ಸ್ ಇದೆ, ಅದೆಲ್ಲ ಈಗ ಸದ್ಯಕ್ಕೆ ಬೇಡ, ಇದು ಮಾತ್ರ ತೋರಿಸ್ತೀನಿ. ಹೆಂಗೆ ಇಟ್ಟಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಹೆಂಗಿದೆ ರ್ಯಾಂಡಮ್ ಆಗಿ ಹಂಗೆ ತೋರಿಸ್ತೀನಿ ಗೈಸ್. ಓಕೆನಾ? ಇದಿಷ್ಟು ನಮ್ಮ ಅಮ್ಮನ ಸ್ಯಾರಿನೇ, ಇದು ಫುಲ್ಲು. ಇದು ಸ್ಯಾರಿ ಬಂದು ಯಾವ ತರ ಜೋಡಿಸಿದ್ದಾರೆ ಅಂದ್ರೆ, ಒಂದು 10 years ಬ್ಯಾಕ್ ಅನ್ನೋ ತರ ತಾನೆ. 10 years ಬ್ಯಾಕ್, ಒಂದು 10 years ಬ್ಯಾಕ್ ಅನ್ನೋ ತರ ಸ್ಯಾರಿ. ಅಂದ್ರೆ 10-15 ಕಂಪ್ಲೀಟ್ 10 years ಅಲ್ಲ, 10-15. ಓಕೆ, 10-15 ಟು ರೀಸೆಂಟ್ ಒಂದು 5 years ಬ್ಯಾಕ್ ವರೆಗೂ ಇಲ್ಲಿದೆ ಇದು ಸ್ಯಾರಿ ಎಲ್ಲ. ಅಂಡ್ ಹತ್ರ ಬಂತು ಯಾವ ಸ್ಯಾರಿ ಗೈಸ್, ಎಲ್ಲಾನು ನಾವು ಓಪನ್ ಮಾಡಿ ತೋರ್ಸಕ್ ಆಗಲ್ಲ. ಇದು ಹಳೆ ಮನೆ ಇದ್ದಾಗ ತಗೊಂಡಿದ್ದು. ಇದು ಹಳೆ ಮನೇಲಿ ಗೈಸ್, ಇದು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ತಗೊಂಡಿದ್ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ, ಬಟ್ ಇವಾಗೆಲ್ಲ ತೆಗಿಯಕ್ಕಾಗಲ್ಲ. ಒಂದ್ ತೆಗೆದ್ರೆ ಏನ್ ಗೊತ್ತಾ, ಇದೆಲ್ಲ ದಬ 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 ಅಂತ ಬಿದೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಇದ್ರ ತಂಟೆಗೆ ಹೋಗಲ್ಲ. ಇದೆಲ್ಲ ಏನೇ ಇದು ನಮ್ಮ ಅಮ್ಮಂದು, ನನ್ನ ತಂಗಿದು. ಗೈಸ್ ಇದು ನೋಡಿ ಗೈಸ್, ನಾನು ಐ ಥಿಂಕ್ ಅವಾಗ ಸೆಕೆಂಡ್ ಥರ್ಡ್, ಯಾವಾಗ ಹೇಳು, ಇದು ದಸರಾ ಹೋಗಿಲ್ಲ, ಕ್ಯಾಡೆ ಮನೆಯಲ್ಲಿ. ನನ್ನ ತಂಗಿ ಇವಾಗ ಸ್ಕೂಲ್ಗೆ ಹೋಗಿಲ್ಲ ಗೈಸ್. ಅವಾಗ ನಮ್ಮಮ್ಮ ಈ ಸ್ಯಾರಿನ ದಸರಾಗೆ ಉಟ್ಕೊಂಡಿದ್ರು. ಫೋಟೋಸ್ ಐತೆ, ತುಂಬಾ ಚೆನ್ನಾಗಿದೆ ಈ ಸ್ಯಾರಿ, ಚೆನ್ನಾಗಿದೆ. ಅಂಡ್ ಇದು ನೋಡಿ ಗೈಸ್, ಇದು ನಮ್ಮಮ್ಮ ಮಾಡಿಸಿರೋಂತ ಸ್ಯಾರಿ. ಈ ತರ ಇದು ತುಂಬಾ ಚೆನ್ನಾಗಿದೆ ಗೈಸ್. ಪ್ಲೇನ್ ಸ್ಯಾರಿಗೆ ಮಿರರ್ ವರ್ಕ್ ಇಟ್ಟು ರಿಂಗ್ ಟೈಪ್ ಅಲ್ಲಿ ಮಾಡಿಸಿದ್ದಾರೆ. ಅಂಡ್ ಸ್ಯಾರಿ ಇಷ್ಟ ಹೇಳಕ್ ನಮ್ಮಮ್ಮ ಬಂದಿದ್ರೆ ಚೆನ್ನಾಗಿರ್ತಿತ್ತು, ನಮ್ಮಮ್ಮ ಹೇಗೆ ಬರಲ್ಲ. ಗೈಸ್ ಈ ತರ ಎಲ್ಲ ಗೈಸ್, ಈ ಸ್ಯಾರಿ ಬಂದು ಈಗ ನಮ್ಗೆ ವೇಲೆಲ್ಲ ಕೊಡ್ತಾರೆ ನೋಡಿ, ದುಪ್ಪಟ್ಟ ಡ್ರೆಸ್ಸಿಗೆ, ಆ ತರ ಮೆಟೀರಿಯಲ್ ಇದು. ಇದು ತುಂಬಾ ಚೆನ್ನಾಗಿದೆ, ಬ್ಲಾಕ್ ಅಂಡ್ ಪಿಂಕ್ ಇದು. ಅಂಡ್ ಎಲ್ಲ ತುಂಬಾ ಚೆನ್ನಾಗಿದೆ ಗೈಸ್, ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಅಲ್ಲಲ್ಲಿ ಒಂದು ನಾರ್ಮಲ್ ಸ್ಯಾರಿ ಅಂತ ಇರುತ್ತೆ ಅಷ್ಟೇ. ಇದು ಆಲ್ಮೋಸ್ಟ್ ಇರುತ್ತೆ. ಇದು ರೌಂಡ್ ಸ್ಯಾರಿ, ಅದೇ ಕಣ್ಣು. ಇಲ್ಲಿ ನೋಡಿ ಗೈಸ್, ನಿಮ್ಗೆ ತೋರಿಸ್ತೀನಿ. ಇಲ್ಲೇ ಯೆಲ್ಲೋ ಕಲರ್, ಸಾರಿ ಗ್ರೀನ್ ಕಲರ್ ಇದೆಯಾ, ಇಲ್ಲಿ ಪರ್ಪಲ್ ಕಲರ್ ಇದೆ ನೋಡಿ. ಹಿಂಗೆ ಹೋಗಿದ್ರೆ ಇನ್ನು ಎಷ್ಟೊಂದು ಸಿಗುತ್ತೆ ಇದ್ರಲ್ಲೇನೆ. ಬಟ್ ಆಲ್ಮೋಸ್ಟ್ ಅದೇ ಕಣ್ಣು ಅನ್ಕೊಂಡು ನೋಡಿ, ಇಲ್ಲಿ ನೋಡಿ ರೌಂಡ್ ಇದೆ, ಮತ್ ನೋಡಿ ಇಲ್ಲೂ ನೋಡಿ ರೌಂಡ್ ಇದೆ. ಆಮೇಲೆ ಇದೊಂಥರ, ಅವಾಗ ಇದೊಂಥರ ಫ್ಯಾಷನ್ ಆಯ್ತು, ಫುಲ್ ಓವ. ಅವಾಗೆಲ್ಲ ಬರೀ ಓವ ಸ್ಯಾರಿ
ಅಲ್ಲೂ ಐತೆ. ಇದು ನೋಡಿ ಗೈಸ್, ಇದು ಆಪಲ್ ಸ್ಯಾರಿ ಕಾಣಿಸ್ತಿದ್ಯಾ? ಅದೊಂದು 10 ವರ್ಷ ಆಗಿರುತ್ತೆ. 10 ವರ್ಷ ಆಯ್ತಾಯ್ತು ತಗೊಂಡು. 8 ವರ್ಷ ಗೈಸ್ ಎಷ್ಟೊಂದು ಸ್ಯಾರಿ ಚೆನ್ನಾಗಿದೆ ಗೊತ್ತಾ, ತುಂಬಾನೇ ಚೆನ್ನಾಗಿದೆ. ಅಂಡ್ ಇಲ್ಲಿ ನೋಡಿ ಅದೇ ತರದಲ್ಲಿ ಪಿಂಕ್ ತಾನೇ, ಪಿಂಕ್ ಮೆರೂನ್ ಬಟ್ ಇದೆ, ಇದು ಈ ತರ ಇದೆ ಆಯ್ತಾ. ಇದು ಫುಲ್ಲು ರೌಂಡ್ ಅಂಡ್ ಆಫ್ ಸ್ಯಾರಿನೂ ತುಂಬಾನೇ ಇದೆ ಗೈಸ್. ಇದು ನಾನು ತೋರಿಸ್ಬೋದು, ಬಟ್ ಬಿದ್ದೋದ್ರೆ ಮತ್ತೆ ನನ್ನ ಕೈಲಿ ಇಡಕ್ ಆಗಲ್ಲ. ಮತ್ತೆ ಇಲ್ಲಿ ನೋಡ್ರಿ, ಇದೇನು ಚಿಕ್ಕದ ರೌಂಡ್, ಅದು ಸ್ವಲ್ಪ ದೊಡ್ಡದು, ಇದು ಚಿಕ್ಕ ರೌಂಡ್. ಇಲ್ಲಿ ನೋಡ್ರಿ ಇಂಥವೆಲ್ಲ ಜಾಸ್ತಿ ಇಟ್ಕೊಂಡಿದ್ದಾರೆ. ಅವಾಗಿಂದು ಟ್ರೆಂಡಿಂಗ್ ಅಲ್ಲಿ ಏನೇನ್ ನಡೀತಾ ಇತ್ತು ಅವಾಗಿನ ಸೀರೆ ಇಟ್ಕೊಂಡಿದ್ದಾರೆ. ಇದು ಅಷ್ಟೇ ನಂದು ಗೈಸ್. ಒಂದು ಆಮೇಲೆ ಇದು ಬ್ಯಾಕ್ ಎಲ್ಲ ಇದೆ. ಇದೊಂದು 10 ವರ್ಷ ಇರುತ್ತೆ. ಅವಳು ತಾನ್ವಿಗೆ ಎಷ್ಟು ವರ್ಷನೋ ಅಷ್ಟು ವರ್ಷ ಇರುತ್ತೆ. 12 ವರ್ಷ ಇರುತ್ತೆ ಇದು. ಅದಾ ಇನ್ನು ಚಿಕ್ಕದು ರೌಂಡ್ ಅಷ್ಟೇ. ಇನ್ನು ಪ್ಲೇನ್ ಸರಿ ಎಲ್ಲ ಮಿಕ್ಸ್ ಆಗ್ಬಿಟ್ಟೈತಿ, ಎಲ್ಲ ಸ್ವಲ್ಪ ಗಜಗಜಿ ಆಗ್ಬಿಟ್ಟಿದೆ ಗೈಸ್. ಇಲ್ಲ ಅಂದಿದ್ರೆ ಪ್ಲೇನ್ ಸ್ಯಾರಿ ಎಲ್ಲ ಒಂದ್ ಕಡೆ. ಇದೆಲ್ಲ ಪ್ಲೇನ್ ಸ್ಯಾರಿ, ಇದು ಸ್ಯಾರಿ, ಇದು ಇಲ್ಲ ವರ್ಕ್ ಸ್ಯಾರಿ ಇದೆ. ಇಲ್ಲ ಐತೆ ನೋಡು. ಇದೆಲ್ಲ ಪ್ಲೇನ್ ಸ್ಯಾರಿನ ತುಂಬಾ ಕಲರ್ಸ್ ಆಗಿದೆ ಇಟ್ಟಿದ್ದಾರೆ ಗೈಸ್ ನಮ್ಮಮ್ಮ. ಆಮೇಲೆ ಇಲ್ಲಿ ಗ್ರೀನ್, ಆಮೇಲೆ ಇದು ಈ ತರ ಶೇಡ್, ಈ ತರ ಗ್ರೀನು, ಇಲ್ಲಿ ಡಿಸೈನ್. ಇಲ್ಲಿ ನೋಡಿ, ಇದಂತೂ ತುಂಬಾ ಹಳೇದು ಗೈಸ್. ಇದು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಉಟ್ಕೊಂಡು ಇರೋರ್ ಮನೇಲಿ, ನಾನು ಸ್ಕೂಲಿಂದ ಬರ್ಬೇಕಾದ್ರೆ ಈ ಸ್ಯಾರಿ ಎಲ್ಲ. ಇದ್ರಲ್ಲಿ ಎಷ್ಟೊಂದು ಹಳೆ ಇದೆ ಗೈಸ್. ಆಪಲ್ ಸ್ಯಾರಿನಾ, ಚೆರಿ ಸ್ಯಾರಿನಾ? ಮತ್ತೆ ನೋಡಿ ಗೈಸ್, ಇಲ್ಲಿ ಕೆಳಗಡೆ ಎಲ್ಲ ಇಟ್ಟಿದ್ದಾರೆ. ಇದು ಕೆಳಗಡೆ ಫುಲ್ಲು ಏನು ಅಂತಂದ್ರೆ ಹೊಲಿಸ್ದೇ ಇರೋ ಅಂತ ಸ್ಯಾರಿ. ಇನ್ನು ಬ್ಲೌಸ್ ಹೊಲಿಸಿಲ್ಲ, ಬ್ಲೌಸ್ ಇನ್ನು ಹೊಲಿಸ್ದೇ ಇರೋ ಅಂತ ಸ್ಯಾರಿ ಇಟ್ಟಿದ್ದಾರೆ. ಅಂಡ್ ಇದ್ರ ಕೆಳಗಡೆನೂ ಇನ್ನು ಇದೆ ಗೈಸ್. ಇದೆಲ್ಲಾನು ಅವಾಗಿನ ಸ್ಯಾರಿ, ಹಳೇದು ಗೈಸ್. ಈ ಸ್ಯಾರಿ ನೆನ್ಪಿದ್ಯಾ? ನಿಮ್ಮೆಲ್ಲರ ಮನೇಲೂ ಇದ್ದೇ ಇರುತ್ತೆ ಈ ಸ್ಯಾರಿ. ತುಂಬಾ ಹಳೇ ಸ್ಯಾರಿ ಗೈಸ್ ಇದು, ನನ್ ಸಖತ್ತಾಗಿರುತ್ತೆ. ಆಮೇಲೆ ಇದು ಅಷ್ಟೇ ಗೈಸ್, ಇದು ಅಷ್ಟೇ ತುಂಬಾ ಹಳೇ ಸ್ಯಾರಿ. ನನ್ಗೆ ಇದ್ರಲ್ಲೇನೆ ರೆಡ್ ಕಲರ್ ಇಲ್ವಾ? ಇಲ್ಲಿ ಶೇತೋಸ್ ವೈಟ್ ಅಂಡ್ ಬ್ಲೂ. ಇದು ನನ್ ಬರ್ತದೆ ಇದು ನೋಡಿ ಗೈಸ್, ಈ ವೈಟ್ ಅಂಡ್ ಬ್ಲೂ ನೋಡಿ ಗೈಸ್. ಇದು ನನ್ನ ತಂಗಿ 3ನೇ ವರ್ಷದ, ಎಷ್ಟನೇ ವರ್ಷದ? 3 ಇರ್ಬೇಕು. ನೀನ್ 2 ವರ್ಷ ಇರುವಾಗ ಅದ್ ಮನೆ ಬಂದಿತ್ತು. ತೋರ್ಸು. ವರ್ಷನಾ ಕ್ಲಾಸಾ? ವರ್ಷ ಗೊತ್ತಿಲ್ಲ, ನೀವು ಸ್ಕೂಲ್ ಇರ್ತೀನಿ ನಾನು. ಹಂಗಾರೆ ಗೈಸ್, ಇದು ಬಂದು ನನ್ನ ತಂಗಿ 4ನೇ ವರ್ಷ ಬರ್ತಡೆಗೆ ನಮ್ಮಮ್ಮ ಈ ಸ್ಯಾರಿನೇ ಉಟ್ಕೊಂಡಿದ್ದಿತ್ತು. ನನ್ನ ತಂಗಿ ಬರ್ತಡೆಗೆ ನೋಡಿ. ಇದೆಲ್ಲ ನೆನಪು. ಓ, ಇದಂತೂ ಹಳೇದು ಕಾಯಿಸಿ, ನಾನು ಹುಟ್ಟೇ ಇರ್ಲಿಲ್ಲ ಅನ್ಸುತ್ತೆ. ಇದು ಅವಾಗ ತಗೊಂಡಿರೋ ಸ್ಯಾರಿ ಇದು. ಅದೊಂದು ಇನ್ನು ಎಷ್ಟೊಂದು ಐತೆ. ಮಸ್ತಾಗಿ ಬೇಜಾರಾಗೋಬೇಕಂದ್ರೆ ನಮಗೆ ಗೊತ್ತಾಗ್ತಿಲ್ಲ. ಇವಾಗ ಎತ್ತಕ್ಕೂ ಬರ್ತಾ ಇಲ್ಲ, ಅದು ಮ್ಯಾಟ್ರು. ಇದು ಅಷ್ಟೇ ಸರಿ. ನಮ್ಮ ಅಕ್ಕನ ರೂಮ್ ಬಂದು ನೋಡಿದ್ರ, ಇದನ್ನ ಹೆಸರು ಮಾತ್ರ ನಮ್ಮ ಅಕ್ಕನ ರೂಮ್ ಕಬೋರ್ಡ್. ಬಟ್ ಯಾರು ಯೂಸ್ ಮಾಡ್ತಿದಾರೆ ಅಂತ ನೀವೇ ನೋಡಿದ್ರಲ್ಲ. ಇದೆಲ್ಲ ಫುಲ್ ನಮ್ಮ ಅಮ್ಮನ ಯೂಸ್ ಮಾಡ್ತಿರೋದು. ನೆಕ್ಸ್ಟ್ ಯಾವ ರೂಮ್ಗೆ ಹೋಗೋಣ? ನಿನ್ ರೂಮ್ಗೆ. ನನ್ನ ರೂಮ್ ಫಸ್ಟ್. ನನ್ನ ರೂಮ್ಗೆ ಹೋಗೋಣ. ಬಟ್ ನನ್ನ ರೂಮ್ಗೆ ಹೋಗೋಣ. ಓಕೆ ಬನ್ನಿ ಗೈಸ್, ಈಗ ನನ್ನ ರೂಮ್ ವಾರ್ಡ್ರೋಬ್ ತೋರಿಸ್ತೀನಿ. ಹೆಸರಿಗೆ ಮಾತ್ರ ನನ್ನ ರೂಮು, ನನ್ನ ಅಕ್ಕನ ರೂಮು, ನನ್ನ ತಂಗಿ ರೂಮ್ ಅಂತ ಇರುತ್ತೆ. ಬಟ್ ವಾರ್ಡ್ರೋಬ್ ಮಾತ್ರ ಇರಲ್ಲ, ನಮ್ದಾಗಿರಲ್ಲ. ಓಕೆ ಬನ್ನಿ ಗೈಸ್ ನೋಡೋಣ. ಇದು ನನ್ನ ರೂಮಲ್ಲೇ ಈಗ ತೋರ್ಸಲ್ಲ ಗೈಸ್. ಯಾವಾಗಲ ರೂಮ್ ಟೂರ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇಲ್ಲ ಸೀರಿಯಸ್ ಆಗಿ. ಬಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ತೋರಿಸ್ತೀನಿ. ಬಟ್ ಈಗ ಸದ್ಯಕ್ಕೆ ಕಬೋರ್ಡ್ ಮಾತ್ರ ತೋರಿಸ್ತೀನಿ. ಓಕೆನಾ? ಇದು ಬಂದು ನನ್ನ ರೂಮ್ ಕಬೋರ್ಡ್ ಗೈಸ್. ಸ್ವಲ್ಪ ಮೆಸ್ಸಿ ಆಗಿರುತ್ತೆ.
ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ, ಅದನ್ನೆಲ್ಲ ಜೋಡ್ಸಕ್ ನಮ್ಮ ಕೈಲಿ ಆಗಲ್ಲ. ಸೊ ಅದಕ್ಕೋಸ್ಕರ. ಅಂಡ್ ಎಸ್, ಇದು ಬಂದು ಒಂದು 12 ಇಯರ್ಸ್ ಬ್ಯಾಕ್ ಹಿಂದೆ ಸ್ಯಾರಿ ಇರೋದು. ಓಕೆನಾ, 12 ಇಯರ್ಸ್ ಬ್ಯಾಕ್ ಸ್ಯಾರಿ ಗೈಸ್ ಇವೆಲ್ಲ. ಅಂಡ್ ಇಲ್ಲಿ ಅಲ್ಲಲ್ಲಿ ನಾನು ಸ್ಯಾರಿ 12-15 ಇದು 12 to 15 ಬ್ಯಾಕ್ ಇರೋಂತ ಸ್ಯಾರಿ ಗೈಸ್ ಇವೆಲ್ಲ. ಇದು ಫುಲ್ ನಮ್ಮ ಅಮ್ಮಂದೇನೆ. ಮೇಲೆ ಮಾತ್ರ ಒಂದ್ 2-3 ಸ್ಯಾರಿ ನಂದಾಗಿರುತ್ತೆ ಅಷ್ಟೇನೆ. ಅದು ಎತ್ತಿಡಕ್ಕೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ತಂದು ಇಲ್ಲಿ ಬಿಸಾಕಿರೋದು. ಅದಕ್ಕೆ ಇಲ್ಲಿ ಗಲೀಜಾಗಿತ್ತಲ್ಲ ಇಲ್ಲಿ, ಅದೇ ನೀನ್ ಮಾಡಿದ ಕೆಲಸ, ಮೇರಾ ಜಾಬ್. ಓಕೆನಾ, ಇದೆಲ್ಲ ನಮ್ಮಮ್ಮ ಮಾಡಿ, ನಮ್ಮಮ್ಮ ಮತ್ತೆ ನನ್ನ ತಂಗಿ ಇಬ್ರು ಮಾಡಿರ್ತಾರೆ ಗೈಸ್. ಗೈಸ್ ನಿಮ್ಗೆ ಅಲ್ಲಿ ನೋಡಿದ್ರಲ್ಲ ಅದೇ ಕಣ್ ಸ್ಯಾರಿ ಅಂತ ಹೇಳಿದ್ನಲ್ಲ, ನೋಡಿ ಅದಲ್ಲೇ ಕಲರ್ ಕಾಣಿಸ್ತಾ ಇದೆಯಾ ಗೈಸ್. ಮತ್ತೆ ಇದು ಬಂದು ನನ್ನ ತಂಗಿ ನನಗೆ ಸೀಮಂತ ಕೊಡ್ಸಿರೋಂತ ಸ್ಯಾರಿ. ನೆನ್ಪಿದ್ಯಾ ನಂದು? ನಾನು ನೆನೆ ತಾನೆ ಅಮ್ಮಂಗೆ ಹೇಳ್ತಿದ್ದೆ ಇಲ್ಲಿ ನಾನು ಕೊಡ್ಸಿರೋದು ಅಂತ. ಮತ್ತೆ ಗೈಸ್ ಇದು ಸಂಜು ವೆಟ್ಸ್ ಗೀತಾ ಸ್ಯಾರಿ ಗೈಸ್. ಇದು ತೆಗೆದ್ರೆ ಎಲ್ಲ ಬಿದೋಗ್ಬಿಡುತ್ತೆ. ವೈಟ್ ಕಲರ್ ಕಾಣಿಸ್ತಾ ಇದೆಯಾ? ನೋಡಿ ಗೈಸ್, ಚೆನ್ನಾಗಿರೋದನ್ನ ಹೇಳ್ದೆ ಗೈಸ್. ಇದು ಸಂಜು ವೆಟ್ಸ್ ಗೀತಾ ಸ್ಯಾರಿ, ನನ್ನ ಫೇವ್ರೆಟ್ ಸ್ಯಾರಿ. ಅಂಡ್ ಇದೆಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರ ಗೈಸ್. ಈ ಸ್ಯಾರಿ ಎಲ್ಲ ನಾನು ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇದು ಬಂದು ಪಾಪು ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ ನೋಡಿ, ಇದನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಇದು ಬಂದು ಪಾಪು ಬರ್ತ್ಡೇ ಡ್ರೆಸ್ ಇದು ನಂದು. ಅಂಡ್ ಎಸ್, ಇದೆಲ್ಲ ನಮ್ಮ ಅಮ್ಮಂದು ಗೈಸ್. ಅವಾಗೇನ್ ಗೊತ್ತಿಲ್ಲ, ಚಮಕಿ ಗೈಸ್. ಮತ್ತೆ ನೋಡಿ ಇಲ್ಲೊಂದಿದೆ ನೋಡಿ, ಅದೇ ಕಣ್ ಸ್ಯಾರಿ. ಇಲ್ಲೊಂದಿದೆ, ಮತ್ತೆ ನೋಡಿ ಇಲ್ಲಿ ಗೆರೆ ಟೈಪ್ ಅಲ್ಲಿ ಇದೆ. ಟ್ರೆಂಡಿಂಗ್ ಅದೇ ಕಣ್. ಮತ್ತೆ ನೋಡಿ ಇಲ್ಲಿ, ಅರೆ ಇದರಲ್ಲಿ ಸ್ವಲ್ಪ ಫ್ಲವರ್ ಮಿಕ್ಸ್ ಆಗಿರುತ್ತೆ. ಅದು ಚೇಂಜಸ್ ಇರುತ್ತೆ. ಅದೇ ಕಣ್ಣಲ್ಲೇ ಸ್ವಲ್ಪ ಡಿಫ್ರೆಂಟ್. ಅವಾಗ ಇದೊಂದು ಟ್ರೆಂಡಿಂಗ್ ಗೈಸ್, ಅದೇ ಕಣ್ ಸ್ಯಾರಿ ಅಂತ ಅನ್ಕೊಂಡು ಓಡ್ತಾ ಇತ್ತು ಇವೆಲ್ಲ. ಆಮೇಲೆ ಗೆರೆ ಬಂತು. ಆಮೇಲೆ ಇದು ಬಂದಾಗ ಇಲ್ಲಿ ನೋಡ್ರಿ, ಇದೊಂದಿದೆ, ಅಲ್ಲೂ ಇಲ್ಲೊಂದಿದೆ, ಮತ್ತೆ ಇಲ್ಲೊಂದಿದೆ, ಹಿಂಗೆ ಎಲ್ಲ ಇದೆ. ಅಂಡ್ ಇಲ್ಲಿ ನೋಡಿ, ಇದೆಲ್ಲ ಸ್ಟೋನ್ ಸ್ಯಾರೀಸ್ ಇದೆಲ್ಲ ತುಂಬಾನೇ ಹಳೇದು. ಬಟ್ ಅವಾಗೆಲ್ಲ ಸಖತ್ ಕಾಸ್ಟ್ಲಿ ಇತ್ತು ಗೈಸ್. ಇವಾಗ ಕಾಸ್ಟ್ಲಿನ ಮನೆಯಲ್ಲಿ ಇದೆಲ್ಲ ಕಾಸ್ಟ್ಲಿನೇ ಇಷ್ಟು ಇವಾಗೆಲ್ಲ. ಇದೆಲ್ಲ ಇವಾಗೆಲ್ಲ ನಮ್ಗೆ ಗೊತ್ತಿಲ್ಲ ಗೈಸ್, ಬಟ್ ಹಾಗೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು. 2-2.5 ಸಾವಿರ ಎಲ್ಲ ಇತ್ತು ಗೈಸ್ ಅವಾಗ್ಲೇನೆ. ಅಂಡ್ ಇದು ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ. ಇದಿಷ್ಟು ಬಂದು ಬಾರ್ಡರ್ ಟೈಪು, ಮತ್ತೆ ಇದು ಬಂದು ಸ್ಯಾರಿ ಸಖತ್ತಾಗಿದೆ ಗೈಸ್. ಇದೆಲ್ಲಾನು ತುಂಬಾ ಇದೆ. 20 ವರ್ಷ ಸ್ಯಾರಿ. ಮತ್ತೆ ಇದು ನೋಡಿ ಗೈಸ್, ಇದೆಲ್ಲಾರ ಮನೇಲಿ ಇದ್ದೇ ಇರುತ್ತೆ ಗೈಸ್ ಈ ಸ್ಯಾರಿ. ಎರಡು ಒಂದೇ, ಬಟ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇನೆ. ಎಲ್ಲರ ಮನೇಲಿ 20 ವರ್ಷದ್ದು. ಕ್ಯಾಡೆ ಮನೆಯಲ್ಲಿ ಅಮ್ಮ. ಇದೆಲ್ಲ ನಾವು ಇನ್ನೂ ಈ ಮನೆಗೆ ಬಂದಿಲ್ಲ ಗೈಸ್, ಅವಾಗ ತೆಗ್ದಿರುವಂತ ಸ್ಯಾರಿ. 11 ವರ್ಷ ಆಯ್ತು, 12 ವರ್ಷ. ಮತ್ತೆ ಈ ಸ್ಯಾರಿನ ನೋಡಿ ಗೈಸ್, ಈ ಕಲರ್ಗೆ ಈ ಒಂಥರ ಬ್ಲೂ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಅಂಡ್ ಯಾ, ಕೆಳಗಡೆ ತೋರಿಸ್ಬೇಡ ಬಿಡು, ಕೆಳಗಡೆ ನಿಂದು ಡಿಪಾರ್ಟ್ಮೆಂಟ್. ಕೆಳಗಡೆ ತೋರಿಸ್ಬೇಡ ಬಿಡು, ಕೆಳಗಡೆ ಇವಳ್ದು ಡಿಪಾರ್ಟ್ಮೆಂಟ್ ಇದೆಲ್ಲ ಗೈಸ್. ನಂಗೆ ಟೈಮ್ ಇಲ್ಲ ಗೈಸ್. ಇದೆಲ್ಲ ಚೇರ್ ಮೇಲಿತ್ತು, ನಾನ್ ತೆಗ್ದಿ ಹಿಂಗೆಲ್ಲ ತುರ್ಕಿ ಇಟ್ಟಿದ್ದೀನಿ ಗೈಸ್. ಏನ್ ಗೊತ್ತಾ ಗೈಸ, ನಾನು ಮೇಲೆ ಪಾಪು ನಾನು ಪ್ರೆಗ್ನೆಂಟ್ ಆದಾಗಿಂದ ನನ್ನ ಮೇಲೆ ಬರೋದೇ ಬಿಟ್ಬಿಟ್ಟಿದ್ದೀನಿ. ಇವಾಗಂತೂ ಪಾಪೋದಾಗಿಂದ ನಾನು ಬರೋದೇ ಇಲ್ಲ ಗೈಸ್. ಸೊ ನಾನು ಇನ್ನೆಲ್ಲಿಂದ ನಾನು ಬಂದು ಎತ್ತಿಕ್ಲಿ ಹೇಳಿ, ಎಲ್ಲ ತಂದಲ್ಲಿ ಹಾಕಿರ್ತೀನಿ. ನನ್ನ ತಂಗಿ ಏನ್ ಮಾಡಿದಾಳೆ, ಅಚ್ಚುಕಟ್ಟಾಗಿ ತಂದು ಎಲ್ಲ ತುರ್ಸಿ ಇಟ್ಬಿಟ್ಟವಳೆ. ಈಗ ನನ್ನ ಹೆಸರು ಹೇಳ್ತಾವಳೆ ಗೈಸ್. ಆದ್ರೂ ನಾನು ಬೇರೆ ಟೈಮಲ್ಲಿ ನಾನು ಎತ್ತಿಕ್ತಿದ್ನಾ ಅಂತ ಅನ್ಕೊಂಡ್ರೆ, ನಾನು ಬೇರೆ ಟೈಮಲ್ಲಿ ಎತ್ತಿಕ್ತಾ ಇರ್ಲಿಲ್ಲ. ನನ್ನ ತಂಗಿಯ ನಮ್ಮ ಅಮ್ಮನ ಯಾರಾದ್ರೂ ಎತ್ತಿಕ್ತಾ ಇದ್ರು, ನಾನು ಎತ್ತಿಕ್ತಾ ಇರ್ಲಿಲ್ಲ. ನನ್ ಬಟ್ಟೆ ಮರ್ಚಕ್ಕೆ ಬರಲ್ಲ ಗೈಸ್, ಎಲ್ಲಿಂದ ಎತ್ತಿಕ್ಲಿ ನಾನು. ಇದೆಲ್ಲ ನೋಡ್ಬೇಡಿ ಗೈಸ್, ಇವೆಲ್ಲ ಜಸ್ಟ್ ಮೇಲೆ ಮಾತ್ರ ನೋಡಿ, ಓಕೆನಾ? ಇಂಡಿಯಾ ಇಷ್ಟೇ ಗೈಸ್. ಮತ್ತೆ ಇಲ್ಲಿ ನೋಡಿ ಗೈಸ್, ಇದು ಅದೇ ಕಣ್ಸ. ಯಾಕೋ ಈ ಸಾರಿನ ಝೂಮ್ ಆಗ್ತಿದೀವಿ ಅವಾಗಿಂದ, ಬೇರೆ ಹೇಳ್ತಿದ್ಯಾ. ಅಂಡ್ ಅಷ್ಟೇ. ಅಂಡ್ ಇದು ನೋಡಿ ಗೈಸ್, ಇದೊಂಥರ ಶೈನಿಂಗ್ ಇವಾಗ ಬರ್ತಿದೆ ನೋಡಿ ಗೈಸ್. ಇವೆಲ್ಲ ಈ ತರ ಎಲ್ಲ ಅರೆ ನಮ್ಮಮ್ಮ ಒಂದು 15 ಇಯರ್ಸ್ ಬ್ಯಾಕ್ ತಗೊಂಡಿದ್ದಾರೆ. 15 ಅಥವಾ 10 ಇಯರ್ಸ್ ಬ್ಯಾಕ್ ಅನ್ಸುತ್ತೆ ಗೈಸ್. 10 ಮೇಲೆ ಇರುತ್ತೆ, ಮೇಲೆ ಇರುತ್ತೆ, ಗೊತ್ತಿಲ್ಲ. ಮತ್ತೆ ತಾನ್ವಿಗೆ 12. ಮತ್ತೆ ನೋಡ್ರಿ ಗೈಸ್, ಇರ್ಲಿಲ್ಲ, ನಮ್ಮ ಅಕ್ಕನಿಗೆ ಮದುವೆ ಆಗ್ಲಿಲ್ಲ ಇನ್ನು. ಶೈನಿಂಗ್
ಸ್ಯಾರಿದು. ಅಂಡ್ ಇದು ನೋಡಿ ಗೈಸ್, ಇದು ತುಂಬಾನೇ ಚೆನ್ನಾಗಿದೆ. ಮಿರರ್ ವರ್ಕ್ ಇದು ಇವಾಗ ಬರ್ತಾ ಇದೆ, ಇದು ಇವಾಗ ಈ ತರ ಸಿಗ್ತಾ ಇದೆ ಮೀಶೋದಲ್ಲಿ. ನೋಡಿ ನಿಮ್ಗೆ ಯಾರಿಗಾರು ಬೇಕು ಅಂದ್ರೆ ನೋಡಿ. ಮತ್ತೆ ಇದು ಸ್ಟೋನ್ ಸ್ಯಾರಿ, ಸ್ಟೋನ್ ವರ್ಕ್ ಸ್ಯಾರಿ. ಅದೆಲ್ಲ ಹಳೇದು, ಎಲ್ಲ ಹಳೇದೇನೆ ಗೈಸ್. ಇದೆಲ್ಲರ ಹತ್ರ ಇದ್ದೇ ಇರುತ್ತೆ ಬಿಡು ಕನ್ಫರ್ಮ್ ಆಗಿ. ಯಾಕಂದ್ರೆ ನಮ್ಮ ಸ್ಕೂಲು ನಾನು ಓದೋ ಟೈಮಲ್ಲಿ ಎಲ್ಲರ ಅಮ್ಮನ ಹತ್ರ ಎಲ್ಲ ಇರೋದು. ಅಂಡ್ ಈ ಸ್ಯಾರಿ ನೋಡಿ ಗೈಸ್, ಈ ಸ್ಯಾರಿನೂ ಎಲ್ಲರ ಹತ್ರ ಇದ್ದೇ ಇರುತ್ತೆ ಆಲ್ಮೋಸ್ಟ್. ಬಟ್ ಸರಿಯಾಗಿ ತೋರ್ಸಕ್ಕಾಗಲ್ಲ ಬಿಕಾಸ್ ಆಫ್ ತೆಗೆರೆ ಡಂಕಟಕ. ಓಕೆ ಗೈಸ್, ನನ್ನ ವಾರ್ಡ್ರೋಬ್ ಟೂರ್ ಬಂದು ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಇಲ್ಲಿ ಅಷ್ಟೇ ಗೈಸ್, ಇಲ್ಲೇನು ತೋರ್ಸಕ್ಕಾಗಲ್ಲ. ಈ ಕಬೋರ್ಡ್ ಅಲ್ಲಿ ಬಂದು ನಮ್ಮಮ್ಮ ಎಷ್ಟು ಇಟ್ಟಿದ್ದಾರೆ ಅಷ್ಟೇನೆ. ಇದೆಲ್ಲ ನೋಡಿ ಗೈಸ್, ಜಮಾ ಒಂದು ಸ್ಯಾರಿ ಇರಲ್ಲ. ಇದೆಲ್ಲ ಇನ್ನು ಹುಟ್ಟೇ ಇಲ್ಲ. ಇದ್ರಲ್ಲಿ ನಮ್ಮಮ್ಮ ಎಷ್ಟೊಂದು ಸಾರಿ ಹುಟ್ಟಿಲ್ಲ ಗೈಸ್, ಸೀರಿಯಸ್ ಆಗಿ ಹೇಳ್ತೀನಿ, ಎಷ್ಟೊಂದೇ ಹುಟ್ಟಿಲ್ಲ. ಹಂಗೆ ಎತ್ತಿ ಇಟ್ಟಿದ್ದಾರೆ. ಯಾವಾಗ ಹುಡ್ತಾರೋ ಗೊತ್ತಿಲ್ಲ, ನೋಡೋಣ. ಓಕೆ ಗೈಸ್, ಆದ್ರೂ ನಮ್ಮಮ್ಮ ಒಂದ್ಸಲ ಉಟ್ಕೊಂಡ್ರೆ ಇನ್ನೊಂದ್ಸತಿ ಉಡಲ್ಲ ಗೈಸ್. ಒಂದೇ ಸತಿ ಉಟ್ಕೊಳ್ಳೋದು. ಮನೇಲಿ ಅಂದ್ರೆ ಡೈಲಿ ಯೂಸ್ಗೆ ಅಂತ ಏನ್ ಇಟ್ಕೊಂಡಿರ್ತಾರೆ ಅದನ್ನ ಮಾತ್ರ ಅವಾಗ ಅವಾಗ ಹಾಕ್ತಾ ಇರ್ತಾರೆ. ಬಟ್ ಬೇರೆದೆಲ್ಲ ಒಂದ್ಸತಿ ಉಟ್ಕೊಂಡ್ರೆ ಇನ್ನೊಂದ್ಸತಿ ಉಡಲ್ಲ. ನಂಗದು ಅವಾಗ ಅವಾಗ ಅಂದ್ರೆ ಈ ವರ್ಷ ಉಟ್ಕೊಂಡು ಎಷ್ಟು ವರ್ಷ ಉಟ್ಕೊಂಡಿರ್ತಾರೆ, ತುಂಬಾ ರೇರ್ ಆಗಿ ಉಟ್ಕೊಳ್ಳೋದು. ಓಕೆ, ಇವಾಗ ಉಟ್ಕೊಂಡಿದೀವಲ್ಲ, ಮತ್ತೆ ತಿರ್ಗಿ ಇನ್ನೊಂದು 3 to 4 years ಆದ್ಮೇಲೆ ನಾವು ಆ ಸ್ಯಾರಿನ ಕಣ್ಣಾರೆ ನೋಡೋದು ನಮ್ಮಮ್ಮ ಉಟ್ಕೊಳ್ಳೋದು. ಅಷ್ಟು ಲೇಟ್ ಆಗಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಷ್ಟೊಂದು ಐತಲ್ಲ ಅದಕ್ಕೆ. ಓಕೆ ಬನ್ನಿ ಗೈಸ್, ಈಗ ನೆಕ್ಸ್ಟ್ ಬನ್ನಿ ನನ್ನ ತಂಗಿ ರೂಮ್ಗೆ ಹೋಗೋಣ. ಬನ್ನಿ ಗೈಸ್, ನನ್ನ ತಂಗಿ ರೂಮಲ್ಲಿ ತುಂಬಾ ಐತಿ, ಬನ್ನಿ. ಎಸ್ ಗೈಸ್, ಇವಾಗ ಬಂದು ನಾವು ನನ್ನ ತಂಗಿ ರೂಮಿಗೆ ಬಂದಿದ್ದೀವಿ. ಇದು ಬಂದು ಈ ಕಬೋರ್ಡ್ ಬಂದು ನನ್ನ ತಂಗಿ ರೂಮ್ ಕಬೋರ್ಡ್. ಅಂಡ್ ಇಲ್ಲೊಂದಿದೆ, ಇದು ಬಂದು ನನ್ನ ತಂಗಿ ಯೂಸ್ ಮಾಡ್ಕೊಂತಿದ್ದಾಳೆ. ಇದಿಷ್ಟು ನನ್ನ ತಂಗಿ ಯೂಸ್ ಮಾಡ್ಕೊಂತಿದ್ದಾಳೆ ಅಂದ್ರೆ ಇಲ್ಲ, ಅವಳದು ಮತ್ತೆ ಪಿಳ್ಳೆದು ಮತ್ತೆ ನವೀನೊಂದೆಲ್ಲ ಇದೆ. ಸೊ ಅವಳಿಗೆ ಮತ್ತೆ ಒಂದಿಷ್ಟು ಜಾಗ ಕೊಟ್ಬಿಟ್ಟವ್ರು ನಮ್ಮಮ್ಮ. ಅಂಡ್ ಇದು ಬಂದು ನಮ್ಮಮ್ಮ ಯೂಸ್ ಮಾಡ್ತಿದ್ದಾರೆ. ಬನ್ನಿ ಏನೇನಿದೆ ನೋಡೋಣ. ಓಕೆ, ಇದಿಷ್ಟು ನೋಡಿ, ಫುಲ್ಲು ನಮ್ಮಮ್ಮನ ಸ್ಯಾರಿನೇ. ಇದರಲ್ಲಿ ಒಂದು ಸ್ಯಾರಿನೂ ನಮ್ದಿಲ್ಲ ಗೈಸ್, ಒಂದೇ ಒಂದು ನಮ್ದಿಲ್ಲ, ಯಾವ್ದೂ ಇಲ್ಲ. ನಿಂದು ಮತ್ತೆ ಒಂದ್ 2-3 ಇಟ್ಕೊಂಡಿದ್ದೆ ಮೇಲೆ. ಇದೂನು ಅಷ್ಟೇ ಗೈಸ್. ಇದೆಲ್ಲ ನಾವು ಹಳೆ ಮನೇಲಿ ಇದ್ದಾಗ ತಗೊಂಡಿರೋಂಥ ಸ್ಯಾರೀಸ್ ಇವೆಲ್ಲಾನು. ಇದೆಲ್ಲ ನಾನು ನಮ್ಮಮ್ಮ ಹುಟ್ಟಿರೋದೇ ನೆನಪಿಲ್ಲ ಗೈಸ್ ನನಗೆ. ಎಲ್ಲ ತುಂಬಾ ಅವಾಗ ಉಟ್ಕೊಂತಾ ಇದ್ದಿದ್ದು ಸ್ಯಾರಿ ಇವೆಲ್ಲ ನೋಡಿ. ತುಂಬಾನೇ ಚೆನ್ನಾಗಿದೆ, ಎಲ್ಲ ಸ್ಯಾರಿನೂ ಸಖತ್ತಾಗಿದೆ. ಅಂಡ್ ಎಲ್ಲಾನು ಹಳೆ ಸ್ಯಾರಿ ಗೈಸ್. ಇದೆಲ್ಲ ಸಿಂಪಲ್ ಆಗಿ ಚೆನ್ನಾಗಿದೆ ಸ್ಯಾರಿ. ಕೆಳಗಡೆ ಬಂದು ವರ್ಕ್ ಸ್ಯಾರಿ. ವರ್ಕ್ ಸ್ಯಾರಿ, ಇದೆಲ್ಲ ವರ್ಕ್ ಇರೋಂಥ ಸ್ಯಾರಿ ಇವೆಲ್ಲ ನೋಡಿ. ಇದೆಲ್ಲ ಇಷ್ಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ನೋಡಿ ಗೈಸ್, ವಾವ್ ಸಕ್ಕತ್ತಾಗಿದೆ. ಅಂಡ್ ಇದು ನೋಡಿ ಏನ್ ಸಕ್ಕತ್ತಾಗಿದೆ ಅಲ್ಲ. ಅಂಡ್ ಇದು ನನ್ನ ತಂಗಿ ಉಟ್ಕೊಂಡಿದ್ಲು ನೋಡಿ ನನ್ನ ಫ್ರೆಂಡ್ ಮದ್ವೆಗೆ, ಅದೇ ತಾನೇ ಇದು ಸ್ಯಾರಿ. ಆ ಸ್ಯಾರಿನೇ ಇದು. ಇದು ಅಷ್ಟೇ, ಇದು ಅವಾಗಿನ ಸ್ಯಾರಿ ಇದೆಲ್ಲಾನು. ಅಂಡ್ ಇದು ನೋಡಿ ತುಂಬಾ ಚೆನ್ನಾಗಿದೆ ಗೈಸ್. ಇದು ನೋಡಿ ಶೈನಿಂಗ್. ಇವಾಗ ಮತ್ತೆ ಬರ್ತೈತೆ ಈ ತರ ಮತ್ತೆ ರಿಟರ್ನ್. ಇದು ನೋಡಿ ಗೈಸ್, ನಾನು ಅಮ್ಮ ವೈಟ್ ಉಟ್ಕೊಂಡಿತ್ತು, ನಾನು ಈ ವೈಟ್ ಉಟ್ಕೊಂಡಿದ್ದೆ. ಯಾವುದು? ಕರೆಕ್ಟ್. ನಮ್ಮಮ್ಮ ಈ ಸ್ಯಾರಿ ಹಾಕೊಂಡಿದ್ರು, ನನ್ನ ತಂಗಿ ಈ ಸ್ಯಾರಿ ಹಾಕೊಂಡಿದ್ಲು. ಅಂಡ್ ಇದು ನೋಡಿ ಗೈಸ್, ವಾವ್, ಎಲ್ಲೋಲಿ ಕಾಣಿಸ್ತಾ ಇದೆಯಾ? ಅಂಡ್ ಸೇಮ್ ಅದೇ ಎಲ್ಲೋಲಿ ನೋಡಿ, ಈ ತರ ಮೆರೂನ್, ಒಂಥರ ಕುಂಕುಮ ಕಲರ್, ಆ ತರ ಚೆನ್ನಾಗಿದೆ. ಅಂಡ್ ಇದು ನೋಡಿ ಶೈನಿಂಗ್ ಅಲ್ಲಿ ಸ್ಟೋನ್. ಇದು ಇವಾಗ ಮತ್ತೆ ತಿರ್ಗಾ ಟ್ರೆಂಡ್ ಆಗ್ತಾ ಇದೆ ಈ ಶೈನಿಂಗ್ ಟೈಪ್ ಅಲ್ಲಿ. ನಮ್ಮಮ್ಮ ಅವಾಗ್ಲೇ ತಗೊಂಡ್ಬಿಟ್ಟಿದ್ದಾರೆ. ಅಂಡ್ ಇದೆಲ್ಲ ನೋಡಿ. ಅಂಡ್ ಇದು ನೋಡಿ ಗೈಸ್, ಆರೆಂಜ್ ಅಂಡ್ ಬ್ಲೂ ಕಾಂಬಿನೇಷನ್. ಇದೇ ತರ ಸೇಮ್ ಕಾಂಬಿನೇಷನ್ ನನ್ನ ಡ್ರೆಸ್ ಇತ್ತು, ನೆನಪಿದ್ಯಾ ನಿನ್ಗೆ? ಸೇಮ್ ಇದೇ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಡ್ರೆಸ್ ಇತ್ತು ಗೈಸ್. ಅಂಡ್ ಈ ಸೀರೆ ನೋಡಿ ಗೈಸ್, ಇವಾಗ ಇದೆಲ್ಲ ಮೀಶೋದಲ್ಲಿ ಬರ್ತಾ ಇದೆ ಈ ತರ ಸೇಮ್ ಸ್ಯಾರಿ ಅಲ್ವಾ? ಸೇಮ್ ಇದೇ ಸ್ಯಾರಿ ಮೀಶೋದಲ್ಲಿ ಬರ್ತಿದೆ. ಬಟ್ ನಮ್ಮ ಅಮ್ಮನ ಹತ್ರ ಬಂದು ಒಂದು 12 years ಮೇಲೇನಾಗಿದೆ ಗೈಸ್ ಇದು ನಮ್ಮಮ್ಮ ತಗೊಂಡು. 12 ಜಾಸ್ತಿ ಆಗುತ್ತೆ. ಅಂಡ್ ಇದು ನೋಡಿ ಗೈಸ್, ಸಕ್ಕತ್ತಾಗಿದೆ ಗೈಸ್ ಈ ಸ್ಯಾರಿ ಅಂತೂ. ಕಾಣಿಸ್ತಾ ಇದೆಯಾ ನಿಮ್ಗೆ? ಆ ಕಲರ್ ನೋಡಿ ಗೈಸ್, ಕಲರ್ ನೋಡಿ, ವಾವ್. ಇದೆಲ್ಲ ಓಪನ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ, ಬಟ್ ನಮ್ಗೆ ತೆಗಿಯಕ್ ಆಗಲ್ಲ, ಅದೇ ಮ್ಯಾಟ್ರ್ ಈಗ. ಅಂಡ್ ಇದು ನೋಡಿ
ಇನ್ನೊಂದೆಲ್ಲೋ ವೈಟ್ ಅಂಡ್ ಬ್ಲೂ ಕಲರ್ ಇತ್ತು ಕಣೆ ನಂದು. ಇದು ನೋಡಿ ಗೈಸ್ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ಅದು ಮೇಲ್ಗಡೆ ಇದು ಚೆನ್ನಾಗಿತ್ತು. ಇದು ನಾನು ನವೀನ ಅವ್ರ ಅಕ್ಕನ ಮಗಳು ಮದ್ವೆಗೆ ಹಾಕೊಂಡಿದ್ನಲ್ಲ ಅದೇ ಸರಿ ನೋಡಿ ಗೈಸ್, ಕಾಣಿಸ್ತಿದ್ಯಾ? ಚೆನ್ನಾಗಿದೆ. ಇದು ಅವಾಗಿನ ಸರಿ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ. ತೆಗಿಯಕ್ಕೆ ಆಗಲ್ಲ, ಅದೇ ಎಲ್ಲ ಹಳೆ ಸೀರೆ ಅಂತ ಅನ್ಕೊಂಬೇಡಿ, ಹೊಸ ಸೀರೆನೂ ಐತೆ. ಮಿಕ್ಸ್ ಆಗಿದಾವೆಲ್ಲಾನು. ಅಂದ್ರೆ ಹಳೆ ಸೀರೆ ಅಂತಂದ್ರೆ ಅದು ಹೇಳಿದ್ನಲ್ಲ, ಒಂದು 15 years ಇಂದ ಹಿಡಿದು ಇವಾಗಿನವರೆಗೂ ಎಲ್ಲ ಮಿಕ್ಸ್ ಆಗಿರುತ್ತೆ ಗೈಸ್. ಇದೆಲ್ಲ 15 ಅಲ್ಲ, 20 years ಇಂದ. ಅದೆಲ್ಲ ಚಮಕಿದೆಲ್ಲ 20 ವರ್ಷ ಗೈಸ್. ಮತ್ತೆ ಇದು ನೋಡಿ ಗೈಸ್, ಇದು ಕಲರ್ ಕಾಂಬಿನೇಷನ್ ನೋಡಿ ಸಕ್ಕದಾಗಿದೆ. ಇದೆಲ್ಲ ಉಟ್ಕೊಂಡ್ರೆ ರಿಚ್ ಲುಕ್ ಇರುತ್ತೆ ಗೈಸ್. ಕಲರ್ ನೋಡಿ, ಹನಿ ಕಲರ್. ನಾನು ಹುಡುಕ್ತಾ ಇರ್ತೀನಿ ಗೈಸ್ ಈ ಕಲರ್, ನಂಗೆ ಬೇಕು ಅಂತ ಹೇಳಿ, ನನಗೆ ಸಿಕ್ಕದೇ ಇಲ್ಲ. ನಮ್ಮಮ್ಮ ತಗೊಂಡಿದ್ದಾರೆ ನೋಡಿ, ಅದು ಅವಾಗ್ಲೇನೆ ತಗೊಂಡಿದ್ದಾರೆ. ಸಕ್ಕತ್ತಾಗಿದೆ. ಅಂಡ್ ಇದು ಬಂದು ಬೇಬಿ ಕಲರ್. ನನ್ನ ಕೈಗೆ ನೋಡಿ ದರಿದ್ರು ಆಗಿರುತ್ತೆ ಈ ಕಲರ್. ಇದೆಲ್ಲ ಏನಿದ್ರು ನಮ್ಮ ಅಮ್ಮಂಗೆ ಸೆಟ್ ಆಗುತ್ತೆ, ನಮ್ಗಲ್ಲ ಆಗಲ್ಲ. ಅಂಡ್ ಇದು ಅಷ್ಟೇ ಗೈಸ್, ಇದು ಬಂದು ಸ್ಟೋನ್ ಬಂದಿದೆ ಈ ಸಾರಿ. ತುಂಬಾನೇ ಚೆನ್ನಾಗಿರುತ್ತಲ್ಲ. ನಮ್ಮಮ್ಮ ಅವಾಗ ಉಟ್ಕೊಂಡಿದ್ ನೋಡಿದಷ್ಟೇ ನಾನು. ನಮ್ಮಮ್ಮ ಮತ್ತೆ ಉಟ್ಕೊಂಡಿದ್ ನಾನು ನೋಡೇ ಇಲ್ಲ. ಅಂಡ್ ಇದು ಬಂದು ಇದು ವೈಟ್ ಅಲ್ಲಿ ಬಂದು ಸ್ಟೋನ್, ವೈಟ್ ಸಾರಿಲಿ ಸ್ಟೋನ್ ಬಂದಿದೆ. ಅಂಡ್ ಇದೆಲ್ಲ ಚೆನ್ನಾಗಿದೆ. ಇದೆಲ್ಲ ಚೊಂಕಿನೇ, ಬಟ್ ಕಾಣಿಸ್ತಾ ಇಲ್ಲ, ತೋರ್ಸಕ್ ಆಗ್ತಿಲ್ಲ ಅಷ್ಟೇನೆ. ನೋಡಿ ಇದು ನೋಡಿ ಗೈಸ್, ಇದು ವೈಟ್ ಅಲ್ಲಿ ನೋಡಿದ್ರಾ? ಇದು ವೈಟ್ ಅಲ್ಲಿ ಸೇಮ್ ಅದೇ ತರನೇ ಎಲ್ಲೋ ಅಲ್ಲಿ ಸೇಮ್ ಎಲ್ಲ ಡಿಸೈನ್ ಎಲ್ಲ ಬೇರೆ, ಡಿಸೈನ್ ಬೇರೆ, ಬಟ್ ಅದೇ ಟೈಪ್ ಅಲ್ಲೇ ಎಲ್ಲೋಲಿ. ಅದ್ಮೇಲೇನು ಆಯ್ತಲ್ಲ, ಎಲ್ಲೈತೆ? ಇಲ್ಲ, ಅದೇ ಅದು ಹಂಗೆ ಐತಿ. ಒಂದ್ ಸ್ವಲ್ಪ ಹಂಗೆ ಥ್ರೆಡ್ ಮತ್ತೆ ಚಮಕಿ ಅದೆಲ್ಲ ಬಂದಿದೆಲ್ಲ, ಸೊ ಅದಕ್ಕೋಸ್ಕರ ಆ ತರ. ಅಂಡ್ ಏನ್ ಗೊತ್ತಾ ಗೈಸ್, ಇದು ಒಳಗಡೆ ಇದೆಯಾ, ನನ್ಗೆ ಅದು ಎತ್ತಿ ತೋರ್ಸಕ್ಕೂ ಆಗ್ತಾ ಇಲ್ಲ. ನೋಡಿ ಇದೆಲ್ಲ ಕಾಣಿಸ್ತಾನೆ ಇಲ್ಲ. ಇನ್ಯಾವ ಸರಿ ವೈಟ್ ಪಿಂಕ್, ಗ್ರೀನ್ ಪಿಂಕ್. ಇದು ನೋಡಿ ಗೈಸ್, ಇದಂತೂ ಸಖತ್ತಾಗಿದೆ ಗೈಸ್. ಇದು ಕಲರ್ ಕಾಂಬಿನೇಷನ್ ನೋಡಿ, ವೈಟಿಗೆ ಒಂಥರ ಗ್ರೀನ್. ಇದು ಅದಕ್ಕೆ ಈ ತರ ಸ್ಟೋನ್ ವರ್ಕ್ ಬಂದಿದೆ, ಕಾಣಿಸ್ತಿದ್ಯಾ? ಈ ತರ ಸ್ಟೋನ್ ವರ್ಕ್ ಬಂದಿದೆ. ನಾನು ಅವಾಗ ಚಿಕ್ಕವಳು ನಂದವಕ್ಲ ಹೋಗ್ತಿದ್ದೆ. ಯಾವ ಸ್ಟ್ಯಾಂಡ್? LKG ನ UKG ನ? ಇರ್ತೀನಿ ಹೊಟ್ಟೆ ನಂದವಕ್ಲ ಸ್ಕೂಲು. ಅವಾಗ ತಗೊಂಡಿದ್ದು ಗೈಸ್. ನನ್ನ ತಂಗಿ LKG ಅಂತ ಗೊತ್ತಿಲ್ಲ, UKG ಅಂತ ಗೊತ್ತಿಲ್ಲ, ಅವಾಗ ತಗೊಂಡಿರೋ ಸ್ಯಾರಿ ಇದು. ಅಂಡ್ ಹಂಗೆ ಹಿಂಗ್ ಬನ್ನಿ, ಪಿಂಕ್ ಅಂಡ್ ಇದೇನು ಆಫ್ ವೈಟ್ ಅಂತಂತಾರಲ್ಲ ಆ ತರ ಕಲರ್ ಕಾಂಬಿನೇಷನ್ ನೋಡಿ ಗೈಸ್. ಬಿದ್ದೋಗ್ಬಿಡುತ್ತೆ ಕಲರ್ ಕಾಂಬಿನೇಷನ್ಗೆ, ನಮ್ ತರ ಇದೆ, ಸಕ್ಕತ್ತಾಗಿದೆ. ಅಂಡ್ ಇನ್ನೊಂದು ಸ್ಯಾರಿ ಇತ್ತು ಗೈಸ್, ಅದು ನಮ್ ಕಣ್ಣಿಗೆ ಬೀಳ್ತಾ ಇಲ್ಲ, ಏನ್ಕಂತಾನೆ. ಯಾವ್ದೇ ಇದು ತೋರ್ಸದ್ನ? ವೈಟ್ ಅಂಡ್ ಪಿಂಕ್. ಇಲ್ಲ. ಅಂಡ್ ಇದು ನೋಡಿ ಗೈಸ್, ವೈಟ್ ಅಂಡ್ ಪಿಂಕ್. ಇದೊಂಥರ ಪಿಂಕ್ ಗೈಸ್. ಇದು ಯಾವ ತರ ಪಿಂಕ್ ಅಂದ್ರೆ ನನ್ಗೆ ಗೊತ್ತಿಲ್ಲ. ಆನಿಯನ್ ಪಿಂಕಾ? ಆನಿಯನ್ ಪಿಂಕ್ಗಿನ ಲೈಟು, ನಾರ್ಮಲ್ ಪಿಂಕ್ಗಿನ ಡಾರ್ಕ್ ಅನ್ಕೊಂಡ್ಬಿಡ್ರಿ. ಇದು ನೋಡಿ ಏನ್ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ಇದೊಂಥರ ಕಲರ್. ಇದು ತೋರ್ಸದ್ನ? ಅಂಡ್ ಈ ಸ್ಯಾರಿ ನೋಡಿ ಅಷ್ಟೇ, ಈ ತರ ವರ್ಕ್ ಅಷ್ಟೇ, ಸಿಂಪಲ್ ಆಗಿ. ಇದೇ ಬಾರ್ಡರ್ ಗೈಸ್, ಇಷ್ಟೇ ಸಿಂಪಲ್. ಸೆರಗು ಮಾತ್ರ ಒಂಚೂರು ಗ್ರ್ಯಾಂಡ್ ಆಗಿದೆ, ಸಖತ್ತಾಗಿದೆ ಇದನ್ನು. ಅಂಡ್ ಇನ್ಯಾವ ಸೀರೆ ಮಿಸ್ ಮಾಡಿದೀನಿ? ಇಲ್ಲೇನಲ್ಲ ನೋಡು, ಇದು ಗ್ರೀನು, ಅದಕ್ಕೆ ಅಲ್ಲ ಅದು ಕ್ಯಾಡೆ. ಇದು ನಾರ್ಮಲ್ ಸ್ಯಾರಿ, ಹಳೆ ಸ್ಯಾರಿ ಮಿಸ್ ಆಗಿ ಇಲ್ಲಿ ಬಂದ್ಬಿಟ್ಟೈತೆ. ಹೌದಾ? ಇದು ರೆಡ್ ಅಲ್ಲಿ ತೋರ್ಸು. ಅದು ಫುಲ್ ವರ್ಕ್. ಇದಂತೂ ಗೈಸ್ ಇದು ಫುಲ್ ವರ್ಕ್ ಅಂತ. ಬಾರ್ಡರ್ ಮತ್ತೆ ಹಂಗೆ ಸೆರಗು ಫುಲ್ ವರ್ಕ್. ಇದು ನನಗೆ ಮರ್ತೋಗ್ಬಿಟ್ಟೈತೆ, ನೆನಪಿಲ್ಲ. ಇದೊಂಥರ ಐತೆ ನೋಡಿ, ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ. ಎಸ್,
ಇಲ್ಲಿ ಬಂದು ಸ್ಟೋನ್ ಸ್ಯಾರಿ ಗೈಸ್, ಇದೆಲ್ಲಾನು ಸ್ಟೋನ್ ಸ್ಯಾರಿ ಫುಲ್ಲುನು ಅಲ್ಲಲ್ಲಿ ಮಿಕ್ಸ್ ಆಗಿದೆ, ಒಂದ್ ಸ್ವಲ್ಪ ಬೇರೆ ಬೇರೆ ತರ. ಈ ತರ ನಾರ್ಮಲ್ ಇರೋ ಸ್ಯಾರಿ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಈ ತರ ಅದ್ರ ಮೇಲೆ ಪರ್ಪಲ್ ತೋರ್ಸು. ಅಂಡ್ ಎಸ್ ಈ ಪರ್ಪಲ್ ನೋಡಿ ಗೈಸ್, ಇದೂ ಅಷ್ಟೇ ಸ್ಟೋನ್ ಏನ್ ಸಕ್ಕತ್ತಾಗಿದೆ ನೋಡಿ. ಪರ್ಪಲ್ಗೆ ಒಂಥರ ಸಿಲ್ವರ್ ಕಲರ್. ಇದು ಇವಾಗಿನ ಟ್ರೆಂಡ್ ಅಲ್ಲ, ನಮ್ಮಮ್ಮ ಅವಾಗಲೇ ತಗೊಂಡ್ಬಿಟ್ಟಿದ್ದಾರೆ. ಅವಾಗಲೇ ಅಂದ್ರೆ ಏನಂತಂದ್ರೆ ಅವಾಗಿಂದ ಇವಾಗ ಬರ್ತಾ ಇದೆ ಅಷ್ಟೇ, ಬೇರೆ ಏನಿಲ್ಲ ಅಲ್ವಾ. ಬ್ಲೌಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಹೆಂಗ್ ಸಕ್ಕತ್ತಾಗಿದೆ. ಓಕೆ, ಈಗ ಮೇಲೆ ಹೋಗೋಣ. ಓಕೆ ಗೈಸ್, ಇವಾಗ ಇದೇನ್ ನೋಡ್ತಾ ಇದೀರಾ ಈ ಸ್ಯಾರಿ ಎಲ್ಲ ಏನು ಅಂತಂದ್ರೆ ಸಿಂಪಲ್ ಆಗಿ ಎಲ್ಗಾರು ಒಂದು ಟೆಂಪಲ್ ಗೊತ್ತು ಎಲ್ಗಾರು ಹೋಗಿ ಬರಕ್ಕೆ ಅಂತ ಇಟ್ಕೊಂಡಿರೋಂಥ ಸ್ಯಾರಿ. ಅಂಡ್ ಇದೆಲ್ಲ ಬಂದು ಒನ್ ಟೈಮ್ ಉಟ್ಟಿ ಇಟ್ಟಿರೋಂಥ ಸ್ಯಾರಿ. ಸೊ ಅದಕ್ಕೆ ಇದೆಲ್ಲ ಇಲ್ಲಿದೆ. ಅಂಡ್ ಎಸ್ ಬನ್ನಿ ತೋರಿಸ್ತೀನಿ. ಇದರಲ್ಲಿ ನನ್ನ ಫೇವ್ರೆಟ್ ಬಂದಿದೆ, ನನ್ನ ಕಣ್ಣು ಕುಕ್ಕೋ ಸ್ಯಾರಿ ಅಂದ್ರೆ ಯಾವಾಗ್ಲೂ ನನ್ಗಿದೇನೆ. ಇಲ್ಲಿ ನೋಡಿ ಗೈಸ್, ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆಲ್ಲ, ಕಾಣಿಸಿದ್ಯಾ ನಮ್ದು? ಕಾಣಿಸ್ತೈತೆ. ಇದು ನೋಡಿ ಇಷ್ಟು ಚೆನ್ನಾಗಿದೆ. ಮತ್ತೆ ಇದು ನೋಡಿ, ಇದೆಲ್ಲ ಈಗ ಮೀಶೋದಲ್ಲಿ ಇದೆ ಗೈಸ್, ನೀವು ಬೇಕಂದ್ರೆ ಇದಿಲ್ವಾ ಮೀಶೋದಲ್ಲಿ? ಓಕೆ ನೋಡಿ ಗೈಸ್, ಇಷ್ಟು ಚೆನ್ನಾಗಿದೆ. ಅಂಡ್ ಗೈಸ್ ಇದೆಲ್ಲ ಎಷ್ಟು ಹಳೇದು ಅಂದ್ರೆ ಅಷ್ಟು ಹಳೇ ಸ್ಯಾರಿ ಗೈಸ್ ಇದು. ಮತ್ತೆ ಇದೆಲ್ಲ ಅಂದ್ರೆ ಒನ್ ಟೈಮ್ ಮುಟ್ಟಿರೋದಲ್ವಾ, ಸೊ ಅದಕ್ಕೆ ತಂದು ಇಲ್ಲಿ ಇಟ್ಟಿದ್ದಾರೆ. ಬಾಂದಿನಿ ಸೀರೆ ಅಮ್ಮ ಹತ್ರ ತುಂಬಾ ಐತೆ. ಯಾವುದು ಬಾಂದಿನಿ? ಇಲ್ಲಿದು ರಂಗೋಲಿ ಅಂತಾರಲ್ಲ, ಇಲ್ಲಿ ಇದು ಅದ್ರಲ್ಲೇ ಈಗ ಅದೇ ಕಣ್ಣಿಂಗೆ ಗೆರೆಗೆರೆ ಹಿಂಗೆ ಜಾಸ್ತಿ ಇತ್ತು, ಇದರಲ್ಲೂ ಡಿಫ್ರೆಂಟ್ ಆಗಿ. ಆಮೇಲೆ ಫ್ಲವರ್ಸ್ ಗೈಸ್, ನಮ್ಮಮ್ಮನ ಹತ್ರ ಎಷ್ಟು ಫ್ಲವರ್ ಸ್ಯಾರಿ ಇತ್ತು ಅಂತಂದ್ರೆ, ನನ್ನ ತಂಗಿಗ ನಾನು ಪಿಳ್ಳೋದು ಬರ್ತಡೇ ಮಾಡಿದ್ಲಲ್ಲ, ಸೊ ಫ್ಲವರ್ ಥೀಮೇ ಬೇಕು ಅಂತೇಳಿ ಹೆಂಗಿತ್ತು ಅಂತಂದ್ರೆ ಎಲ್ಲರೂ ಫ್ಲವರ್ ಇರೋ ಅಂತಂದ್ರೆ ಡ್ರೆಸ್ ಹಾಕೊಬೇಕು, ಇಲ್ಲಾಂದ್ರೆ ಸ್ಯಾರಿ ಹಾಕೊಬೇಕು ಅಂತ ಇದ್ಲು. ಅವಾಗ ನಾವೆಲ್ಲ ಜೋಕ್ ಮಾಡ್ತಾ ಇದ್ವಿ, ಎಲ್ಲರೂ ಬರೋರಿಗೆಲ್ಲ ಒಂದೊಂದು ಸ್ಯಾರಿ, ಅಮ್ಮನ ಹತ್ರ ಇರೋ ಸ್ಯಾರಿನೇ ಒಂದೊಂದು ಫ್ಲವರ್ ಸ್ಯಾರಿ ಕೊಟ್ರು ಫ್ಲವರ್ ಸ್ಯಾರಿ ಮುಗಿಯಲ್ಲ, ಅಷ್ಟು ಫ್ಲವರ್ ಸ್ಯಾರೀಸ್ ಇದೆ ಅಂತ ಅಂದ್ಬಿಟ್ಟು ಅಂತ ಇದ್ವಿ. ಒಂದು ಫಂಕ್ಷನ್ ಮಾಡ್ಬೋದು ಗೈಸ್, ಎಲ್ಲರೂ ಉಟ್ಕೊಂಡು ಅಷ್ಟು ಫ್ಲವರ್ ಸ್ಯಾರೀಸ್ ಇಟ್ಟಿದ್ದಾರೆ. ತುಂಬಾನೇ ಇದೆ ಗೈಸ್. ಇಲ್ಲಿ ನೋಡಿ, ಇಲ್ಲೇ ಇದು ಫ್ಲವರ್ ಸ್ಯಾರಿ, ಇದು ಫ್ಲವರ್ ಸ್ಯಾರಿ, ಮತ್ತೆ ಇದು ಫ್ಲವರ್ ಸ್ಯಾರಿ, ಫ್ಲವರು, ಆಮೇಲೆ ಇಲ್ಲಿ ಫ್ಲವರು ತುಂಬಾ ಫ್ಲವರ್ಸ್ ಇದೆ ಗೈಸ್. ಗೆರೆಗೆರೆನೂ ಇರುತ್ತೆ, ಫ್ಲವರ್ಸ್ ಇರುತ್ತೆ, ಬಾಂದಿನಿ ಅದೇ ಕಣ್ಣು. ಆಮೇಲೆ ತುಂಬಾ ಕಾಟನ್ ಇದು ಚೆನ್ನಾಗಿದೆ, ತೋರಿಸಿದ್ದು ಎಲ್ಲೆಲ್ಲೋ ಇದು ಆಫ್ ಅಂಡ್ ಆಫ್. ಆಮೇಲೆ ತುಂಬಾ ಆಫ್ ಅಂಡ್ ಆಫ್ ಸ್ಯಾರೀಸ್ ಇದೆ, ತುಂಬಾ ಎಲ್ಲಾ ತರ ಸ್ಯಾರೀಸ್ ಇದೆ ಗೈಸ್ ನಮ್ಮ ಅಮ್ಮನ ಹತ್ರ. ಇದು ನೋಡಿ ಸಕ್ಕತ್ತಾಗಿದೆ. ವರ್ಕ್ಸ್ ನೋಡಿ, ಮಿಕ್ಸ್ ಆಗ್ಬಿಟ್ಟೈತೆ. ಇಲ್ಲಿ ಹೆಂಗೋ ಬಂದು ಮಿಕ್ಸ್ ಆಗ್ಬಿಟ್ಟೈತೆ, ತಗ್ಲಾಕೊಂಡ್ಬಿಟ್ಟೈತೆ. ಅದು ಮೇಲೆ ಪಿಂಕ್ ಕಲರ್. ಆಮೇಲೆ ಇಲ್ಲೆಲ್ಲೋ ನೋಡಿದೆ ವರ್ಕ್ ಸ್ಯಾರಿ ಒಂದು, ಇಲ್ಲಿ ಅನ್ಸುತ್ತೆ ಮಿಕ್ಸ್ ಆಗ್ಬಿಟ್ಟೈತೆ ಇಲ್ಲಿ. ಇದು ನೋಡಿ ಗೈಸ್, ಎಷ್ಟು ಕ್ಯೂಟ್ ಆಗಿದೆ. ಇದು ಇಂಥವೆಲ್ಲ ಇವಾಗ ಸಿಗೋದೇ ಇಲ್ಲ, ಸಖತ್ ಕ್ಯೂಟ್ ಆಗಿದೆ ಸ್ಯಾರಿ. ಅಂಡ್ ಕಲರ್ ನೋಡಿ, ಹನಿ ಕಲರ್ ಸೂಪರ್ ಆಗಿದೆ. ಕಾಂಬಿನೇಷನ್ ನೋಡಿ ಗೈಸ್, ಯೆಲ್ಲೋ ಅಂಡ್ ಗ್ರೀನ್, ಒಂಥರ ಲೈಟ್ ಗ್ರೀನ್ ತರ ತುಂಬಾ ಚೆನ್ನಾಗಿದೆ. ಅಂಡ್ ಯಾ ಓಕೆ ಗೈಸ್, ಇವಾಗ ಇಷ್ಟೇ ತೋರ್ಸಕ್ಕಾಗೋದು. ಇನ್ನು ಯಾವಾಗ್ಲಾದ್ರೂ ಏನು ಅಂತಂದ್ರೆ ನಮ್ಮಮ್ಮ ಎಲ್ಲ ತೆಗ್ದು ಮತ್ತೆ ಕ್ಲೀನಾಗಿ ಜೋಡಿಸ್ಬೇಕು, ಎಲ್ಲ ಗಜಾಬಿಜಿ ಆಗ್ಬಿಟ್ಟಿದೆ ಅಂತೆಲ್ಲ ಅಂತ ಇದಾರೆ. ಯಾವಾಗ ಜೋಡಿಸ್ತಾರಲ್ಲ, ಸೊ ಜೋಡಿಸೋ ಟೈಮಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಇಲ್ಲಿ ಬಂದು ಒಂದು ರೇಷ್ಮೆ ಸ್ಯಾರಿ ಮಿಕ್ಸ್ ಆಗ್ಬಿಟ್ಟಿದೆ, ಆ ರೇಷ್ಮೆ ಸ್ಯಾರಿ ಬಂದು ನಾನು ನಿಮ್ಗೆ ತೋರಿಸ್ತೀನಿ. ನೀಟಾಗಿ ಐತೆ, ಆದ್ರೆ ನಮ್ಮ ಅಮ್ಮಂಗೆ ನೀಟಾಗಿ ಕಾಣಲ್ಲ. ಇದು ರೇಷ್ಮೆ ಸ್ಯಾರಿ ಇಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ ಗೈಸ್, ಹೆಂಗೋ ಇಟ್ಬಿಟ್ಟಿದ್ದಾರೆ ಗೊತ್ತಿಲ್ಲದೆ ಬೈ ಮಿಸ್ ಆಗಿ. ಈಗ ಎತ್ಕೊಂಡೋಗಿ ನಾವು ರೇಷ್ಮೆ ಸ್ಯಾರಿ ಜೊತೆ ಇರಬೇಕು. ಅಂಡ್ ರೇಷ್ಮೆ ಸ್ಯಾರಿಗೆಲ್ಲಾನು ಒಂದು ಸಪ್ರೇಟ್ ಆಗಿ ಬೀರ್ ಇಟ್ಟಿದ್ದಾರೆ, ಅದು ನನ್ನ ರೂಮಲ್ಲೇ ಇದೆ. ನೆಕ್ಸ್ಟ್ ನಿಮ್ಗೆ ರೇಷ್ಮೆ ಸ್ಯಾರಿ ಬ್ಲಾಗ್ ಅಂತ, ಇಲ್ಲಿ ಕಾಟನ್ ಸೀರೆ ಐತೆ ತೋರ್ಸಕ್ಕಾಗಲ್ಲ. ರೇಷ್ಮೆ ಸ್ಯಾರಿ ಬ್ಲಾಗ್ ಅಂತಾನೆ ಮಾಡ್ತೀನಿ. ಒಂದು ನಮ್ಮ ಅಪ್ಪಂದು ಹಳೆ ಬೀರೋ ಒಂದಿದೆ, ಹಳೆ ಬೀರೋದಲ್ಲಿ ಫುಲ್ ನಮ್ಮ ಅಮ್ಮ ರೇಷ್ಮೆ ಸ್ಯಾರಿನೇ ಇಟ್ಕೊಂಡ್ಬಿಟ್ಟಿದ್ದಾರೆ. ರೇಷ್ಮೆ ಸ್ಯಾರಿ, ಕಾಟನ್ ಸ್ಯಾರಿ ಅಂತ ಒಂದು ಬ್ಲಾಗ್ ಮಾಡ್ಬಿಟ್ಟಷ್ಟೇ. ಅವಾಗ ಒಂದು ಬ್ಲಾಗ್ ಮಾಡ್ತೀನಿ ಗೈಸ್, ಓಕೆನಾ? ಈಗ ಜಸ್ಟ್ ಒಂದು ವಾರ್ಡ್ರೂಬ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಸ್ಯಾಂಪಲ್ ತೋರಿಸಿ. ಇದು ಮರ್ಚ್ತಾರಂತೆ ನಮ್ಮಮ್ಮ, ಹಬ್ಬ ಎಲ್ಲ ಆದ್ಮೇಲೆ ಮರ್ಚ್ತಾರಂತೆ. ಮರ್ಚುವಾಗ ನಾನು ನಿಮಗೆ ಪ್ರತಿಯೊಂದು ಸ್ಯಾರಿನೂ ಬಿಚ್ಚಿ ಓಪನ್ ಮಾಡಿ ತೋರಿಸ್ತೀನಿ, ಓಕೆನಾ?
ನನಗೇನೋ ಕ್ಲೀನ್ ಆಗಿ ಅನಿಸ್ತೈತೆ ಇದು ನೀಟಾಗಿ ಕ್ಲೀನ್ ಆಗೇ ಇದೆ. ಅರೆ ನಮ್ಮ ಅಮ್ಮಂಗೆ ಈ ಗಜಬಿಜಿ ಐತೆ, ನೋಡಕ್ ಆಗ್ತೈತೆ ಇವೆಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಬೈತೆ. ನನಗೆ ಇಷ್ಟೆಲ್ಲ ವಾವ್ ಏನ್ ಸಕ್ಕತ್ತಾಗಿದೆ ಅನ್ನೋ ನನಗೆ ಫೀಲ್ ಆಗ್ತಿದೆ ಗೈಸ್. ನೋಡಿ ಕೆಳಗಡೆನೂ ಅಷ್ಟೇ ಎಷ್ಟು ಕ್ಲೀನ್ ಆಗಿದೆ. ನಮ್ಮಮ್ಮ ಅದನ್ನ ಒಪ್ಪದೇ ಇಲ್ಲ ಅಂತಂತ. ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೋಣ ಎಲ್ಲ ಎತ್ತಣ ಅಂದ್ರು, ನಾವೇ ಬಡ ನೀಟಾಗಿ ಐತೆ. ಬಿಡ್ತೀವಿ. ನಾನ್ ತಗ್ಲಾಕ್ ಕೊಡಲ್ಲ, ಯಾಕಂದ್ರೆ ನನ್ನ ಪಾಪ ಹತ್ರ ಓಡೋಗ್ತೀನಿ. ನನ್ನ ತಂಗಿ ನಮ್ಮ ಅಕ್ಕ ತಗ್ಲಾಕೊಂಡ್ಬಿಡ್ತಾರೆ. ಸೊ ಎಸ್, ನೋಡಿದ್ರಲ್ಲ, ಇದು ನನ್ನ ತಂಗಿ ರೂಮಿನ ಕಬೋರ್ಡ್ ಸ್ಟೋರಿ. ಎಸ್ ಬನ್ನಿ ತೋರಿಸಿ. ಮತ್ತೆ ನೆಕ್ಸ್ಟ್ ಕಬೋರ್ಡು, ಬೀರೋ ಇವೆಲ್ಲ ಇಲ್ಲ ಗೈಸ್. ನೀವೇ ಶಾಕ್ ಆಗ್ತೀರಾ, ಬನ್ನಿ ಗೈಸ್. ನೀವು ಇಷ್ಟೊತ್ತು ಏನ್ ನೋಡಿದ್ರಿ, ವಾರ್ಡ್ರೂಬ್ ಅಂತ ನೋಡ್ತೀರಿ. ಬಟ್ ಇವಾಗ ಬಂದು ವಾರ್ಡ್ರೂಬ್ ಅಂತ ಒಂದು ಹೇಳೋದೇ ಇಲ್ಲ, ಬಿಕಾಸ್ ಆಫ್ ತೋರಿಸ್ತೀನಿ. ಲೈಟ್ ಮೇಲೆ ತೋರಿಸು. ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಎತ್ತಿಟ್ಬಿಟ್ಟು ಅವ್ರು ಯಾರಾದ್ರೂ ಬಂದ್ರೆ ಎದುರ್ಕೊಂಡ್ಬಿಡ್ತಾರೆ ಗಾಯ್ಸ್. ಇದು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬೇಕಾ ನಾವು ಸ್ಟಡಿ ರೂಮ್, ಕಂಪ್ಯೂಟರ್ ರೂಮ್ ಈಗ ಸ್ಯಾರಿ ರೂಮ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಗೈಸ್, ಯಾರೋ ಬಚ್ಚಿಟ್ಕೊಂಡವನೇನೋ ಕಳ್ಳರೆಲ್ಲ ಫುಲ್ ಅಮ್ಮ ಕವರ್ ಮಾಡ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆ ಎಲ್ಲ ಕವರ್ ಮಾಡ್ಬಿಟ್ಟವ್ರಿ. ಈಗ ತೋರ್ಸ್ಲಾ ನಾನು ಮೇಲೆ ಸುಮ್ಮನೆ ಹಿಂಗೆ ತೆಗ್ದು ಅಮ್ಮ ತೂಗಿಸ್ಕೊಂತೀಯಾ, ಸುಮ್ಮನೆ ಇದ್ಬಿಡು ಗೈಸ್. ಇದೆಲ್ಲ ಬ್ಲೌಸ್, ಓಕೆನಾ? ಇಲ್ಲಿರೋ ಅಂತ ಸ್ಯಾರೀಸ್ದು ಮಿಸ್ ಆಗಿರೋ ಅಂತ ಬ್ಲೌಸಸ್, ಅಂದ್ರೆ ಯಾವ ಸ್ಯಾರಿದ್ದು ಏನು ಅಂತ ಗೊತ್ತಿಲ್ಲದೆ ಇರೋ ಅಂತ. ಆ ಕಡೆ ಈ ಕಡೆ ರೂಮ್ ಎಲ್ಲ ಮಿಕ್ಸ್ ಆಗ್ಬಿಟ್ಟೈತೆ ಈಗ ಕ್ಲೀನ್ ಮಾಡ್ಬೇಕಾರೆ ಹಬ್ಬಕ್ಕೆ, ಓಕೆನಾ? ಸೊ ಬ್ಲೌಸಸ್ ಬಂದು ಇಷ್ಟು ಅನಾಥವಾಗಿ ಇಲ್ಲಿರೋಂತ ಬ್ಲೌಸಸ್ ಇವಾಗ ಸದ್ಯಕ್ಕೆ. ಆಮೇಲೆ ಸಪರೇಟ್ ಬ್ಲೌಸ್ ಹೊಲ್ಸಿರೋದು, ಅದು ಲೈನ್ ಲಾಸ್ಟ್. ಗೈಸ್, ಇದು ನಾನು ಜಾಸ್ತಿ ತೋರ್ಸಕ್ಕಾಗಲ್ಲ, ಸುಮ್ಮನೆ ಹಿಂಗೆ ತೋರಿಸ್ತೀನಿ, ಓಕೆನಾ? ತೆಗ್ದು ತೋರಿಸ್ತೀನಿ, ಸುಮ್ಮನೆ ಹಿಂಗೆ ಎತ್ತು ತೋರ್ಸಾಕು. ಮೇಲ್ ಕ್ಯಾರಿಂದ ತೆಗಿ. ಕೆಳಗಡೆ ಇನ್ನೂ ಐತೆ, ಅದೇ ಮುಂದೆ ಜಾಗ ಐತಲ್ಲ, ಅದಕ್ಕೆ ಬ್ಲೌಸ್ ಇಟ್ಟಿರೋದು ಅಷ್ಟೇ. ಮುಂದೆ ಇಷ್ಟು ಜಾಗ ಇದೆ, ಇನ್ನು ಕೆಳಗಡೆ ಇಲ್ಲೆಲ್ಲ ಫುಲ್ ಕೆಳಗಡೆ ಎಲ್ಲ ಇದೆ ಗೈಸ್. ಇದೆಲ್ಲ ಏನು ಅಂತಂದ್ರೆ ರೀಸೆಂಟ್ ಆಗಿ ತೆಗೆದಿರುವಂತ ಸ್ಯಾರೀಸ್ ಇವೆಲ್ಲ. ಅರ್ಧಕ್ಕರ್ಧ ಮೀಶೋಸ್ ಇರುತ್ತೆ, ಅಂಗಡಿ ಅರ್ಧಕ್ಕರ್ಧ ಚಿಕ್ಕಪೇಟೆ ಇರುತ್ತೆ, ಆ ತರ ಇರುತ್ತೆ ಗೈಸ್. ಸೊ ಇದೆಲ್ಲ ಇವಾಗಿನ ಸರ್, ಇದ್ರಲ್ಲಿ ಯಾವುದೇ ನೀವು ನೋಡಿದ್ರು ಇವಾಗ ಎಲ್ಲ ಕಡೆನೂ ಸಿಗುತ್ತೆ ಇದೆಲ್ಲ. ಇದು ಮೀಶೋ, ಇದು ಮೀಶೋ. ಮತ್ತೆ ಕಾಟನ್ ಸ್ಯಾರಿ ಅದೊಂದು ಬೇರೆ ಬ್ಲಾಗ್ ಮಾಡ್ತೀನಿ, ಅಂಡ್ ರೇಷ್ಮೆ ಸ್ಯಾರಿ ಅದು ಬೇರೆ ಬ್ಲಾಗ್ ಮಾಡ್ತೀನಿ. ಇಲ್ಲಿ ಮಿಕ್ಸ್ ಆಯ್ತು ಕಾಟನ್. ಅಂಡ್ ಇದು ಬಂದು ಏನು ಅಂತಂದ್ರೆ ಬಾರ್ಡರ್ ಸ್ಯಾರೀಸ್. ಈ ಲೈನ್ ಬಂದು ಬಾರ್ಡರ್ ಸ್ಯಾರೀಸ್ ಗೈಸ್. ಇವೆಲ್ಲ ಬಂದ ಇವಾಗ ಹಬ್ಬ ಆದ್ಮೇಲೆ ಒಂದ್ ಬ್ಲಾಗ್ ಮಾಡುವಂತಿಬ್ರು. ಇವಾಗ ಕೆಲಸ ಈಗ ಮನೆ ಕೆಲಸ ಎಲ್ಲ ಮಾಡಬೇಕು, ಕ್ಲೀನಿಂಗ್ ಕೆಲಸ ಮಾಡಬೇಕು ಗೈಸ್. ಈಗ ಇದೆಲ್ಲ ನೆನೆನೆ ಮುಗ್ದೋಯ್ತು, ಕ್ಲೀನ್ ಮಾಡಿ ಜೋಡಿಸಿದೆಲ್ಲ ನೆನೆ ಮುಗಿಲ್ಲ, ಜೋಡಿಸಿಟ್ಟಿರೋದು. ಅಂಡ್ ಇದು ಅಷ್ಟೇ ಗೈಸ್, ಇದೆಲ್ಲ ಜೋಡಿಸಿಟ್ಟು ನಮ್ಮಮ್ಮ ಧೂಳಾಗಬಾರ್ದು ಅಂತ ಹೇಳಿ ದಬಾಕ್ಬಿಟ್ಟವ್ರೆ. ಅಂಡ್ ಅದು ಬಳೆ ಅದೆಲ್ಲ ಹಳೇದು. ಅಂಡ್ ಗೈಸ್, ಈ ಬೀರೋದಲ್ಲಿ ಇದೆಯಲ್ಲ, ಈ ಬೀರೋದಲ್ಲಿ ಬಂದು ನಾನ್ ಹುಟ್ಟೋಕಿನ ಮುಂಚೆನೆ ತಗೊಂಡಿರೋಂತ ಸ್ಯಾರೀಸ್ ಎಲ್ಲ ಇದ್ರಲ್ಲಿದೆ. ನಮ್ಮಮ್ಮ ಮದ್ವೆ ಆದ್ಮೇಲೆ ತಗೊಂಡಿರೋ ಸೀರೆ ಹೆಸರು ಇದೆಲ್ಲ ನಾನು ನಿಮ್ಗೆ ಇನ್ನು 2 ವಾರ್ಡ್ರೋಬ್ ಇರೋ ಸೀರೆನೆಲ್ಲ ನಮ್ಮಮ್ಮ ಡ್ರಾಯಿಂಗ್ ಮಾಡ್ಬಿಟ್ಟೈತೆ. 2 ವಾರ್ಡ್ರೋಬ್, ಇನ್ನು ಎಷ್ಟೊಂದು ದಾನ ಶೂರಿ ಕರ್ಣಿ ನಮ್ಮಮ್ಮ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಇವಾಗ ಸ್ಯಾರೀಸ್ ಎಲ್ಲ ಸಿಗೋದೇ ಇಲ್ಲ ಗೈಸ್, ಅಂತ ಸ್ಯಾರೀಸ್ ಎಲ್ಲ ಕೊಟ್ಬಿಟ್ಟವ್ರೆ ನಮ್ಮಮ್ಮ. ಏನ್ ಮಾಡಕ್ಕಾಗಲ್ಲ, ಇಟ್ಕೊಂಡು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟವ್ರೆ. 2 ವಾರ್ಡ್ರೋಬ್ ಇರುತ್ತೆ, 2 ಇರುತ್ತಾ? 2 ವಾರ್ಡ್ರೋಬ್ ಅಷ್ಟು ಸೀರೆ ಇರುತ್ತೆ ಗೈಸ್. ಇದು ಈ ಸ್ಯಾರಿ ವಾರ್ಡ್ರೋಬ್ ನಾನು ನಿಮ್ಗೆ ತೋರಿಸ್ತೀನಿ, ಅವಾಗಿನ ಸ್ಯಾರಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಅಂಡ್ ಇದೂ ಅಷ್ಟೇ ಸ್ವಲ್ಪ ಕ್ಲೀನಾಗಿ ತೋರ್ಸಕ್ಕಾಗಿಲ್ಲ, ತೋರಿಸ್ತೀನಿ. ಈಗ ಸದ್ಯಕ್ಕೆ ಇಷ್ಟಿಟ್ಟಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು ಒಂದು ಅಂದಾಜಲ್ಲಿ ತೋರಿಸ್ತೀನಿ ಅಷ್ಟೇ. ನೆನೆ ಕ್ಲೀನ್ ಮಾಡ್ಬೇಕಾ ಬಂದಿದ್ರೆ ನೀನು ವ್ಲಾಗ್ ಮಾಡಬಹುದಾಯ್ತು. ನಾನು ನೆನ್ನೆ ಪಾಪ ಮಲಗಿದ್ದೆ, ಸೊ ನಾನು ಬರೋಕ್ಕಾಗಿಲ್ಲ. ಅಂಡ್ ಎಸ್, ಕಂಪ್ಲೀಟ್ ಸ್ಯಾರಿ ವ್ಲಾಗ್ ಬಂದು ಇನ್ನೊಂದು ನಾನು ಮಾಡ್ತೀನಿ, ಅದರಲ್ಲಿ ನಾನು ಪ್ರತಿಯೊಂದು ಕ್ಲಿಯರ್ ಆಗಿ ತೋರಿಸ್ತೀನಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ಇಷ್ಟೇ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ
ಬಾಯ್ ಬಾಯ್.